ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 42ನೆಯ ತಿರುನಾಮ ಅನಾದಿ ನಿಧನಃ. ನಾವು 34ನೆಯ ಪ್ರಭವ ತಿರುನಾಮದಲ್ಲಿ ಶ್ರೀಕೃಷ್ಣನ ದಿವ್ಯ ಜನ್ಮದ ಬಗ್ಗೆ ತಿಳಿದಿದ್ದೇವೆ. ದೇವಕಿಯು ಪುಟಾಣಿ ಕೃಷ್ಣನನ್ನು 4 ಕೈಗಳೊಂದಿಗೆ ನೋಡಿದಾಗ ಕಂಸನ ಗಮನ ಸೆಳೆಯದಿರಲೆಂದು ಹೆಚ್ಚುವರಿ ಕೈಗಳನ್ನು ಮರೆಮಾಡುವಂತೆ ಪ್ರಾರ್ಥಿಸಿದಳು. ತಾಯಿಯ ಮಾತನ್ನು ಒಪ್ಪಿಕೊಂಡ ಕೃಷ್ಣನು ದಿವ್ಯ ಶಂಖ ಮತ್ತು ಚಕ್ರಗಳನ್ನು ಹಿಡಿದಿದ್ದ ಕೈಗಳನ್ನು ಅಡಗಿಸಿಕೊಂಡನು. ಕೃಷ್ಣನು ನೋಡಲು ಪುಟ್ಟ ಮಗುವಿನಂತಿದ್ದರೂ ಅವನ ಹೃದಯದಲ್ಲಿ ಮಹಾಲಕ್ಷ್ಮಿಯೂ ನೆಲೆಸಿದ್ದಳು ಹಾಗೂ ಅವನ ನಾಭಿಯಲ್ಲಿ ಮಗು ಬ್ರಹ್ಮನೂ ಜನಿಸಿದ್ದನು. ಇದರಿಂದ ಅವನು ಹುಟ್ಟುತ್ತಲೇ ಸಂಸಾರಿಯೂ ಹಾಗೂ ಬ್ರಹ್ಮನಂತಹ ಸೃಷ್ಟಿಕರ್ತನಿಗೆ ತಂದೆಯೂ ಆಗಿದ್ದನು ಎಂಬುದು ಸ್ಪಷ್ಟವಾಗುತ್ತದೆ. ಕೃಷ್ಣನು ಭೂಮಿಯ ಮೇಲೆ 125 ವರ್ಷಗಳ ಕಾಲ ವಾಸಿಸಿದರೂ ಸದಾ ಯುವಕನಂತೆಯೇ ಕಾಣಿಸುತ್ತಿದ್ದನು. ಅವನಿಗೆ ಮುಪ್ಪಿನ ಯಾವುದೇ ಲಕ್ಷಣವಿರಲಿಲ್ಲ. ಕೂದಲು ಬೆಳ್ಳಗಾಗಲಿಲ್ಲ. ದೇಹದ ಶಕ್ತಿಯೂ ಕಡಿಮೆಯಾಗಲಿಲ್ಲ. ಅವನು ವೃದ್ಧಾಪ್ಯದ ಯಾವ ನೋವುಗಳನ್ನು ಅನುಭವಿಸದೆ ಕೊನೆಯವರೆಗೂ ಶಕ್ತಿವಂತನಾಗಿ ಮತ್ತು ಆರೋಗ್ಯವಂತನಾಗಿದ್ದನು. ವೇದಗಳು ಕೃಷ್ಣನನ್ನು ಯುವಕುಮಾರಃ ಎಂದು ವರ್ಣಿಸುತ್ತವೆ. ವಿಷ್ಣು ಸಹಸ್ರನಾಮದ ಆರಂಭದ ಶ್ಲೋಕದಲ್ಲಿ ಈ ರೀತಿ ಹೇಳಲಾಗುತ್ತದೆ: ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಅಂದರೆ ಯಾವುದೇ ಬದಲಾವಣೆಗಳಿಲ್ಲದ ಶುದ್ಧನಾದ ಶಾಶ್ವತವಾದ ಪರಮಾತ್ಮನಿಗೆ ನಮಸ್ಕಾರ. ಎಲ್ಲ ಕಾಲದಲ್ಲೂ ಒಂದೇ ರೀತಿಯ ರೂಪವನ್ನು ಹೊಂದಿರುವ ಎಲ್ಲವನ್ನು ಜಯಿಸುವ ವಿಷ್ಣುವಿಗೆ ವಂದನೆಗಳು. ಆದಿ ಎಂದರೆ ಆರಂಭ, ನಿಧನ ಎಂದರೆ ಅಂತ್ಯ. ಶ್ರೀಕೃಷ್ಣನು ಭೂಮಿಯ ಮೇಲೆ ಅವತಾರ ತಾಳಿದ ಕ್ಷಣದಿಂದ ತನ್ನ ಅವತಾರವನ್ನು ಮುಕ್ತಾಯಗೊಳಿಸುವವರೆಗೂ ಅವನ ಯೌವನ ಭರಿತ ರೂಪವು ಸ್ವಲ್ಪವೂ ಬದಲಾಗದ ಕಾರಣ ಅವನಿಗೆ ಅನಾದಿ ನಿಧನಃ ಎಂಬ ತಿರುನಾಮವಿದೆ. ನಾವು ಪ್ರತಿದಿನ ಅನಾದಿ ನಿಧನಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದುದ್ದಕ್ಕೂ ನಾವು ಲವಲವಿಕೆಯಿಂದ ಮತ್ತು ಚೈತನ್ಯಶಾಲಿಯಾಗಿ ಇರುವಂತೆ ಹರಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.